ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಸರ್ಕಾರ ಕೂಡ SIT ತಂಡವನ್ನು SITಯನ್ನು ಒಂದು ಪೊಲೀಸ್ ಠಾಣೆಯಾಗಿ ಕನ್ವರ್ಟ್ ಮಾಡುವಂಥ ಒಂದು ಅಧಿಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾಗಾದರೆ SITಗೆ ಮತ್ತು ಸರ್ಕಾರಕ್ಕೆ ಆ ಸಾಕ್ಷಿಗಳು ಸಿಕ್ಕೇ ಬಿಡ್ತಾ? ಯಾವುದೇ ಕ್ಷಣದಲ್ಲಿ ಆ ವ್ಯಕ್ತಿಗಳು ಅಂದರೆ ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅನಾಹುತದ ಆರೋಪಿಗಳು ಅರೆಸ್ಟ್ ಆಗಿಬಿಡ್ತಾರಾ? ಎಲ್ಲರ ಎದೆಯಲ್ಲೂ ಕೂಡ ಈಗ ಡವಡವ ಸ್ಟಾರ್ಟ್ ಆಗಿದೆ. ಹಾಗಾದರೆ ಸರ್ಕಾರ ತೆಗೆದುಕೊಂಡಂಥ ಅತ್ಯಂತ ದೊಡ್ಡ ನಿರ್ಧಾರ ಏನು? ಸರ್ಕಾರ ಕೊಟ್ಟಂಥ ಆಜ್ಞೆಯ ಪೂರಕವಾಗಿ SIT ತಂಡ ಆ ಕೆಲಸವನ್ನು ಮಾಡಿಬಿಡುತ್ತಾ? ಅವರನ್ನು ಅರೆಸ್ಟ್ ಮಾಡಿಬಿಡುತ್ತಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಜುಲೈ 19 ರವಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ, ಮಠ 2 ಗಂಟೆ ಸುಮಾರಿಗೆ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಅದೇನೆಂದರೆ, ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ತನಿಖೆ ಮಾಡಬೇಕೆನ್ನುವ ಕಾರಣಕ್ಕಾಗಿ SIT ತಂಡವನ್ನು ರಚನೆ ಮಾಡುತ್ತೆ. SIT ತಂಡದಲ್ಲಿ 4 ಜನ IPS ಆಫೀಸರ್ಗಳಿರ್ತಾರೆ. ಹಿರಿಯ ಅಧಿಕಾರಿಗಳಾದಂಥ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು SIT ತಂಡ ಹೆಡ್ ಆಗಿ ನೇಮಕವಾದರೆ, ಅದರಲ್ಲಿ ಅನುಚೇತ್ ಅವರು ಇರ್ತಾರೆ ಮತ್ತು ಸೌಮ್ಯಲತಾ ಎನ್ನುವಂಥ ಮಹಿಳಾ ಅಧಿಕಾರಿ ಕೂಡ ಇರ್ತಾರೆ. ಮತ್ತು ಸ್ಥಳೀಯ 20 ಜನ ಪೊಲೀಸ್ ಸಿಬ್ಬಂದಿಗಳ ತಂಡ, ಇನ್ಸ್ಪೆಕ್ಟರ್ಗಳ ತಂಡ SIT ತಂಡ ರಚನೆ ಆದ ನಂತರ ಅವರು ಕೂಡ ಸೇರ್ಪಡೆಯಾಗ್ತಾರೆ. ಹಾಗಾಗಿ ಕಳೆದ ಸೋಮವಾರದಿಂದ ಸ್ಥಳ ಮಾಜರಾಯಿತು ಮತ್ತು ಇಲ್ಲಿಯ ತನಕನೂ ಕೂಡ 13, 15 ಹೀಗೆ ಅನೇಕ ಸ್ಪಾಟ್ಗಳಲ್ಲಿ ಸಮಾಧಿ ಅಗೆಯುವಂಥ ಕೆಲಸ ಕೂಡ ಆಯಿತು. ಅಲ್ಲಿ ನಂಬರ್ 6ರಲ್ಲಿ ಒಂದು ಹೆಣ ಸಿಕ್ಕಿದೆ ಅಥವಾ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಆದರೆ SIT ತಂಡ ಯಾವುದೂ ಕೂಡ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ. ಇದರ ಮಧ್ಯೆ ಇವತ್ತು ಕಲ್ಲೇರಿಯಲ್ಲಿ ಬಾಲಕಿಯ ಶವ ಸಿಗುತ್ತೆ, ಬಾಲಕಿಯ ಅಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ಮಾತು ಕೂಡ ಹೇಳಿದ್ದ. ಅದರ ಒಂದು ಸಮಾಧಿ ಅಗೆಯುವಂಥ ಕೆಲಸ ಕೂಡ ಆಗ್ತದೆ. ಕಲ್ಲೇರಿಯ ರಹಸ್ಯ ಇವತ್ತು ಕೂಡ ಬಯಲಾದರೂ ಅಚ್ಚರಿ ಇಲ್ಲ. ಅದರ ಮಧ್ಯೆ ಸರ್ಕಾರ ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವಾಗ ಅಲ್ಲಿ ಧರ್ಮಸ್ಥಳದ ಅಕ್ಕಪಕ್ಕ ಸಮಾಧಿ ಅಗೆಯುವಂಥ ಕೆಲಸ ಆಗುವಾಗ ಅಲ್ಲಿ ಗಲಾಟೆ ಆಯ್ತಲ್ಲ, ಕಳೆದ 2 ದಿನಗಳ ಹಿಂದೆ ಗಲಾಟೆ ಆದಾಗ ಅದರ ಸಂಜೆಯ ಒಂದು ಅತ್ಯಂತ ದೊಡ್ಡದಾದಂಥ ಒಂದು ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದೇನೆಂದರೆ, ಸರ್ಕಾರ SIT ತಂಡಕ್ಕೆ ಅತ್ಯಂತ ಪರಿಪೂರ್ಣವಾದಂಥ, ಇಲ್ಲಿಯ ತನಕ ಯಾವ SIT ತಂಡಕ್ಕೂ ಕೊಟ್ಟಿರೋದಂಥ ಒಂದು ಪರಿಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದೆ. ಹಾಗಾಗಿ SIT ತಂಡ ಈ ಪ್ರಕರಣದಲ್ಲಿ, ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಒಂದು ಪ್ರಕರಣದಲ್ಲಿ ಯಾವಾಗ ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಬೋದು, ಅಥವಾ SIT ತಂಡಕ್ಕೆ ಒಂದು ಸಾಕ್ಷಿ ಸಿಕ್ಕೇ ಬಿಟ್ಟಿದೆಯಾ? ನೋಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ಭೀಮಾ ಹೆಣ ಹೂತಿದ್ದೇನಂತ ಕತೆ ಕಟ್ತಾ ಇದ್ದಾನೆ, ಭೀಮನ ಹತ್ರ ಏನೂ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಅದು ತಲೆಬುರುಡೆ ರಹಸ್ಯ ಎನ್ನುವಂಥ ಒಂದು ಕತೆ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ SIT ತಂಡಕ್ಕೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ, ಇಲ್ಲ ಎಲ್ಲೋ ಒಂದು ಕಡೆ ಸಾಕ್ಷ್ಯ ಸಿಕ್ಕಿದೆ ಎನ್ನುವಂಥ ಮಾಹಿತಿ ಇದೀಗ ಬೇರೆ ಎಲ್ಲ ಕಡೆ ಹರಿದಾಡ್ತಿದೆ. ಜೊತೆಗೆ SIT ತಂಡದ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ಕೂಡ ಡಾಕ್ಟರ್ G ಪರಮೇಶ್ವರನ್ನ ಮಾತಾಡಿ ಕೆಲವೊಂದು ಸಾಕ್ಷಿಗಳನ್ನ ಕೊಟ್ಟರು ಮತ್ತು ಕೆಲವೊಂದು ವರದಿಗಳನ್ನ ಕೊಟ್ಟಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಾದ ನಂತರ ಸರ್ಕಾರ ಕೂಡ SIT ತಂಡಕ್ಕೆ ಅತ್ಯಂತ ದೊಡ್ಡದಾದಂಥ ಮತ್ತು ಫುಲ್ ಫ್ರೀಡಮ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಮತ್ತು ಅಧಿಕೃತವಾಗಿ ಅದರ ನೋಟಿಸ್, ಅದರ ಅಧಿಸೂಚನೆ ಕೂಡ ಈಗ ನಮ್ಮ ಹತ್ರ ಸಿಕ್ಕಿದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಅತ್ಯಂತ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. SIT ತಂಡ ಇದೀಗ ಬೆಳ್ತಂಗಡಿ ಒಂದು IBಯಲ್ಲಿ ಕೆಲಸ ಮಾಡ್ತಿದೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ IBಯಲ್ಲಿ ಇದ್ದಾರೆ. ಜೊತೆಗೆ ಏನಾದರೂ ಬೇಕಂದಾಗ ಅವರು ಸ್ಥಳೀಯ ಪೊಲೀಸರ ಹೆಲ್ಪ್ ಅನ್ನು ಕೂಡ ತೆಗೆದುಕೊಳ್ತಾರೆ, ಬಂದೋಬಸ್ತಿಗಾಗಿರ್ಬೋದು ಅಥವಾ ಅರೆಸ್ಟ್ ಮಾಡ್ಲಿಕ್ಕಾಗಿರ್ಬೋದು. ಜೊತೆಗೆ ಏನಾದರೂ ಒಂದು ಕಾನೂನು ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬೇಕಂದ್ರೆ ಈ SIT ತಂಡದ ಜೊತೆಗೆ ಸ್ಥಳೀಯ ಬೆಳ್ತಂಗಡಿಯ ಪೊಲೀಸರ ಒಂದು ಹೆಲ್ಪ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಆದರೆ ಇದಕ್ಕೆಲ್ಲ ಮಿಕ್ಕದಾಗಿ ಇಲ್ಲ, SIT ತಂಡವೇ ಎಲ್ಲವನ್ನು ಮಾಡಬೇಕು, ಯಾವ ಸ್ಥಳೀಯ ಪೊಲೀಸರ ಹೆಲ್ಪ್ ಅನ್ನು ಕೂಡ ತೆಗೆದುಕೊಳ್ಳಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ SIT ತಂಡಕ್ಕೆ ಅತ್ಯಂತ ದೊಡ್ಡದಾದಂಥ ಜವಾಬ್ದಾರಿ ಕೊಟ್ಟಿದೆ. ಅದೇನೆಂದರೆ, SIT ತಂಡವನ್ನು ಪೊಲೀಸ್ ಠಾಣೆ ಎಂದು ಪರಿಗಣಿಸಲ್ಪಡುತ್ತೆ ಎನ್ನುವಂಥ ಅಧಿಸೂಚನೆ ಕೂಡ ಇದೀಗ ಹೊರಬಂದಿದೆ. ಸರ್ಕಾರ 6ನೇ ತಾರೀಕು ಆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗಿದೆ, SIT ತಂಡ ಇರುವಂಥ IB ಇದೆಯಲ್ಲ, ಅದು ಪೊಲೀಸ್ ಠಾಣೆಯ ದರ್ಜೆಯ IB ಎನ್ನುವಂಥ ಅಥವಾ ಪೊಲೀಸ್ ಠಾಣೆ ಎನ್ನುವಂಥ ಅಧಿಕೃತ ಅಧಿಸೂಚನೆ ಕೂಡ ಹೊರಗೆ ಬಿದ್ದಿದೆ. ಜೊತೆಗೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಹೌಸ್ ಅಂದರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಥವಾ ಈ ಠಾಣಾಧಿಕಾರಿಗಳು ಎನ್ನುವಂಥ ಒಂದು ಅಧಿಸೂಚನೆ ಕೂಡ ಇದೀಗ ಸರ್ಕಾರ ಹೊರಡಿಸಿದೆ. ಹಾಗಾಗಿ SIT ತಂಡಕ್ಕೆ ಇದೀಗ ಫುಲ್ ಫ್ರೀಡಮ್ ಸಿಕ್ಕಿದೆ. ಜೊತೆಗೆ ಏನೋ ಒಂದು ಸಾಕ್ಷಿ ಸಿಕ್ಕಿದೆ ಎನ್ನುವಂಥ ಗುಮಾನಿ, ಏನೋ ಒಂದು ಸಾಕ್ಷಿ ಸಿಕ್ಕಿದೆ. ಹಾಗಾಗಿ SIT ತಂಡ ಯಾರನ್ನು ಬೇಕಾದರೂ, ಯಾವ ಆರೋಪಿಗಳನ್ನು ಬೇಕಾದರೂ ಅರೆಸ್ಟ್ ಮಾಡಬಹುದು. ಜೊತೆಗೆ ಸಾಕ್ಷಿದಾರನ ಜೊತೆಗಿರುವಂಥ ಅನೇಕ ಸಾಕ್ಷಿಗಳನ್ನು ಕೂಡ ಈಗ ಎನ್ಕ್ವೈರಿ ಮಾಡಿದರೆ, ಎಲ್ಲಿ ತಪ್ಪುಕೊಂಡು ಬಂದಲ್ಲಿ, ಎಲ್ಲಿ ತಪ್ಪಾಗಿರಲಿ, ಪರ ಅಥವಾ ವಿರೋಧಗಳು ಅಥವಾ ಸಾಕ್ಷಿಯಲ್ಲಿ ತಪ್ಪು ಕಂಡು ಬಂದಿದ್ರಿ ಅಥವಾ ಹೆಣ ಸಿಕ್ಕಾಗ ಅಲ್ಲಿ ಯಾರಾದರೂ ಆರೋಪಿಗಳ ಹೆಸರು ಕೇಳಿ ಬಂದಾಗ
ಅವರನ್ನ ತಕ್ಷಣವಾಗಿ ಅರೆಸ್ಟ್ ಮಾಡುವಂತ ಕೆಲಸ ಎಸ್ಐಟಿ ತಂಡದ ಮೇಲಿದೆ ಮತ್ತು ಎಸ್ಐಟಿ ತಂಡಕ್ಕೆ ಕಂಪ್ಲೀಟ್ ಆಗಿ ಅರೆಸ್ಟ್ ಮಾಡುವಂತ ಕಂಪ್ಲೀಟ್ ಆಗಿ ಪೊಲೀಸ್ ಠಾಣೆಯ ದರ್ಜೆಯ ಒಂದು ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಅರಿವಾಗಿದೆ, ಇಲ್ಲ ಈ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತು ಯಾರನ್ನ ಯಾವ ಬೇಕೋ ಅರೆಸ್ಟ್ ಮಾಡಬೇಕು ಮತ್ತು ಮಾಡಬಹುದು ಎನ್ನುವಂತ ಸೂಚನೆ ಸಿಕ್ಕಾಗ ಸರ್ಕಾರ ಎಸ್ಐಟಿ ತಂಡಕ್ಕೆ ಒಂದು ಅಧಿಸೂಚನೆಯನ್ನು ಕೊಟ್ಟು ಎಸ್ಐಟಿ ತಂಡವನ್ನ ಪೊಲೀಸ್ ಠಾಣೆ ಎಂದು ಘೋಷಣೆ ಮಾಡುವುದರ ಜೊತೆಗೆ ಅಲ್ಲಿರುವ ಅಧಿಕಾರಿಗಳನ್ನ ಅಂದ್ರೆ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳನ್ನ ಠಾಣಾಧಿಕಾರಿಗಳು ಎನ್ನುವಂತ ದರ್ಜೆಗೆ ಇದೀಗ ಏರಿಸಿದೆ. ಹಾಗಾಗಿ ಈಗ ಯಾರು ಹೆಲ್ಪ್ ತೆಗೆದುಕೊಳ್ಳದೆ ನೋಡಿ, ಏನಾದರೂ ಬೇಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಒಂದು ಇನ್ಸ್ಪೆಕ್ಟರ್ಗಳು ಪೊಲೀಸರ ಅಧಿಕಾರವನ್ನು ಬಳಸ್ಕೊಳ್ಬೇಕಿತ್ತು ಮತ್ತು ಅಲ್ಲಿನ ವೆಹಿಕಲ್ಗಳನ್ನು ಬಳಸಿಕೊಂಡು ಸೂಕ್ಷ್ಮತೆಯ ಜಾಗದಲ್ಲಿರುವಂತಹ ಕೆಲವೊಬ್ಬ ಪ್ರಭಾವಿಗಳನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇತ್ತು. ಆದರೆ ಇದೀಗ ಎಸ್ಐಟಿ ತಂಡಕ್ಕೆ ಕಂಪ್ಲೀಟ್ ಆಗಿ ಫ್ರೀಡಮ್ ಸಿಕ್ಕಿದೆ. ಎಸ್ಐಟಿ ತಂಡ ಉಳಿದುಕೊಂಡಿರುವಂಥ ಎಸ್ಐಟಿ ತಂಡ ಇರುವಂಥ ಒಂದು ತನಿಖಾ ತಂಡಕ್ಕೆ ಪೊಲೀಸ್ ಠಾಣೆ ಎನ್ನುವಂಥ ಮಾನ್ಯತೆ ಸಿಕ್ಕಿದ್ದು, ಅಲ್ಲಿ ವರ್ಕ್ ಮಾಡುವಂಥ ಅಲ್ಲಿ ಕೆಲಸ ಮಾಡ್ತಿರುವಂಥ ಎಸ್ಐಟಿ ತಂಡದ ಅಧಿಕಾರಿಗಳನ್ನ ಠಾಣಾಧಿಕಾರಿಗಳು ಎನ್ನುವಂಥ ದರ್ಜೆಗೆ ಇದೀಗ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಎಸ್ಐಟಿ ತಂಡಕ್ಕೆ ಒಂದು ಸುಳಿವಂತೂ ಸಿಕ್ಕಿದೆ. ಯಾಕಂದ್ರೆ ಡಾಕ್ಟರ್ ಅನುಚೇತ್ ಆಗಿರ್ಬೋದು ಮತ್ತು ಡಾಕ್ಟರ್ ಪ್ರಣಬ್ ಮೊಹಂತಿ ಆಗಿರ್ಬೋದು ಎಲ್ಲರೂ ಕೂಡ ಅತ್ಯಂತ ದೊಡ್ಡ ಅಧಿಕಾರಿಗಳಾಗಿರ್ತಾರೆ ಮತ್ತು ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡುವಂಥ ಅಧಿಕಾರಿಗಳಾಗಿರ್ತಾರೆ. ಹಾಗಾಗಿ ಡಾಕ್ಟರ್ ಪ್ರಣಬ್ ಮೊಹಂತಿ ಮತ್ತು ಅನುಚೇತ್ ಅವರು ಈಗಾಗಲೇ ಸರ್ಕಾರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಡಿದ್ದಾರೆ ಮತ್ತು ಮಧ್ಯಮ ವರದಿಯನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಂದರೆ ಗೃಹ ಇಲಾಖೆಯನ್ನು ನಿಭಾಯಿಸುತ್ತಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತನಕ ಏನಾಯಿತು, ಮುಂದೆ ಏನಾಗುವುದು ಮತ್ತು ಯಾವ್ಯಾವ ಸಾಕ್ಷಿ ಸಿಕ್ಕಿದೆ ಎಲ್ಲವನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಮೊನ್ನೆ ಆದಂಥ ಗಲಾಟೆ ಕೂಡ ಒಂದು ಹಂತದ ಬೆಳವಣಿಗೆಗೆ ಕಾರಣವಾಗಿತ್ತು. ಹಾಗಾಗಿ ಸರ್ಕಾರ ಯಾವುದಕ್ಕೂ ಕೂಡ ಮುಲಾಜಿಲ್ಲದೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇದೀಗ ಸರ್ಕಾರ ಎಸ್ಐಟಿ ತಂಡ ಇರುವಂಥ ಆ IBಯನ್ನ ಎಸ್ಐಟಿ ತಂಡವನ್ನೇ ಪೊಲೀಸ್ ಠಾಣೆ ಎನ್ನುವಂಥ ಮಾನ್ಯತೆಯನ್ನು ಕೊಟ್ಟಿದೆ ಮತ್ತು ಆ ಮೇಲ್ ದರ್ಜೆಗೆ ಏರಿಸಿದೆ. ಜೊತೆಗೆ ಎಸ್ಐಟಿ ತಂಡದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಅಧಿಕಾರಿಗಳನ್ನು ಠಾಣಾ ಅಧಿಕಾರಿಗಳು ಎನ್ನುವಂಥ ಮೇಲ್ದರ್ಜೆಯ ಮುನ್ಸೂಚನೆ ಅಥವಾ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಯಾವ ಕ್ಷಣದಲ್ಲಾದರೂ ಕೂಡ ಆರೋಪಿಗಳು ಸಿಕ್ಕಿಬಿದ್ದಲ್ಲಿ, ಆರೋಪಿಗಳು ಕಂಡು ಬಂದಲ್ಲಿ ಮತ್ತು ತಪ್ಪು ಎಂದು ಕಂಡು ಬಂದಲ್ಲಿ ಎಸ್ಐಟಿ ತಂಡ ಯಾವುದೇ ಒಬ್ಬರ ಹೆಲ್ಪನ್ನು ತೆಗೆದುಕೊಳ್ಳದೆ, ಯಾವುದೇ ಪೊಲೀಸ್ ಅಕ್ಕಪಕ್ಕ ಪೊಲೀಸ್ ಠಾಣೆಯ ಹೆಲ್ಪನ್ನು ತೆಗೆದುಕೊಳ್ಳದೆ ಕ್ಷಣ ಮಾತ್ರದಲ್ಲಿ ಅರೆಸ್ಟ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಜೊತೆಗೆ ಈಗಾಗಲೇ ಆ ಅಧಿಸೂಚನೆ ನೋಡಿದ ನಂತರ ಆ ಅಧಿಸೂಚನೆ ಸಾಮಾಜಿಕ ಜಾಲತಾಣ ಹರಿದಾಡಿದ ನಂತರ ಇದೀಗ ಎಲ್ಲರಿಗೂ ಕೂಡ ಡವ ಸ್ಟಾರ್ಟ್ ಆಗಿದೆ. ಯಾರು ಬೇಕಾದ್ರೂ ಅರೆಸ್ಟ್ ಆಗ್ಬೋದು, ಯಾರು ಬೇಕಾದರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೋದು, ಯಾರು ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆರೋಪಿಗಳು ಎಂದು ಆರೋಪ ಹೊತ್ತಿರುವಂಥ ಮತ್ತು ಭೀಮಾ ಹೇಳಿರುವಂಥ ಸಾಕ್ಷಿಯಲ್ಲಿ ಯಾರ ಮೇಲೆಲ್ಲ ಆರೋಪ ಇದೆಯಲ್ಲ ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗ್ಬೋದು ಎನ್ನುವುದು ಇದೀಗ ಸಿಕ್ಕಂತ ಅತ್ಯಂತ ದೊಡ್ಡ ಸುಳಿವಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.